ತೊಗೊಳ್ಳಿ ಮೇಡಮ್. ಸರಿ ಬರ್ತೀನಿ. ಸರಿ ಆಯ್ತು. ಅಷ್ಟೇ ಅಲ್ವಾ? ಹಾ ಅಷ್ಟೇ. ಏನಾದ್ರು ಮರ್ತಿದ್ದೀರಾ? ಮರ್ತ್ರಾ? ಏನ್ ಮರ್ತ್ರಿ? ಇಲ್ಲ ಇಲ್ಲ ಬರ್ತೀನಿ. ಹುಷಾರು. ಬಾಯ್ ಬಾಯ್. ಹೋಗಿ 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 ಸ್ಪೀಡಲ್ಲೇ ಹಂಗೆ ವಾಪಸ್ ಬರ್ತೀರಾ. ಸರ್ ಏನಾಯ್ತು ಸರ್? ಅಯ್ಯೋ ನಿಂತ್ಕೊಳ್ಳಿ, ನಾನು ನಿಮ್ನ ಕರಿತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ನಾನು ಅಡ್ವಾನ್ಸ್ ತಂದಿದ್ದೀನಿ, ಈಗಲೇ ಕ್ಲಿಯರ್ ಮಾಡ್ತೀನಿ. ಕೀ ಕೊಡ್ತೀರಾ? ರೂಮಲ್ಲಿ ಬ್ಯಾಗ್ ಇಡ್ತೀನಿ. ಒಂದ್ ನಿಮಿಷ ಇಲ್ಲೇರಮ್ಮ. ಏನಾಯ್ತು? ತಗೊಳಮ್ಮ, ನೀನ್ ಕೊಟ್ಟಿರೋ ಅಡ್ವಾನ್ಸ್. ಇದನ್ನ ನಂಗೆ ಯಾಕೆ ವಾಪಸ್ ಕೊಡ್ತಿದ್ದೀರಾ? ನಿನಗೆ ಮನೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಏನೋ ಮನೆ ಕೊಡಕ್ಕಾಗಲ್ವಾ? ಯಾಕೆ ಸರ್ ಹೀಗೆ ಹೇಳ್ತಾ ಇದ್ದೀರಾ? ನನ್ ಲಗೇಜ್ ಎಲ್ಲ ತಂದಿದ್ದೀನಿ, ದಿಢೀರ್ ಅಂತ ಹೀಗೆ ಯಾಕೆ ಹೇಳ್ತಾ ಇದ್ದೀರಾ? ಅದೆಲ್ಲ ಕೇಳ್ಬೇಡಮ್ಮ, ನಿನ್ ದುಡ್ಡು ವಾಪಸ್ ಕೊಡ್ತೀನಿ ತಾನೆ, ಇನ್ನೀನ್ ಹೊಡ್ಬೋದು. ಅಲ್ಲ ಸರ್, ನೆನ್ನೆ ತಾನೇ ನೀವೇ ಮನೆ ಕೊಡ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ. ನಿನ್ನೆ ಹೇಳಿದ್ದೆ, ಆದ್ರೆ ಇವತ್ತು ಹೇಳ್ತೀನಿ ಕೊಡಲ್ಲ ಅಂತ. ಅಲ್ಲ ಅಟ್ಲೀಸ್ಟ್ ಏನ್ ಪ್ರಾಬ್ಲಮ್ ಅಂತ ಆದ್ರೂ ಹೇಳಿ ಸರ್. ನನ್ನ ಹೆಂಡ್ತಿ ಬೇಡ ಅಂತ ಹೇಳಿದ್ಲಮ್ಮ. ಒಬ್ಳೆ ಹುಡುಗಿ ಇರೋದು ಸರಿಯಲ್ಲ, ಅವಳ ಜೊತೆ ಗಂಡ ಬಂದ್ರೆ ಮಾತ್ರ ಮನೆ ಕೊಡೋದು ಅಂತ ಹೇಳಿದ್ಲು. ಸರ್ ಪ್ಲೀಸ್ ಸರ್, ನಾನ್ ಬೇಕಿದ್ರೆ ಮೇಡಮ್ ಹತ್ರ ಮಾತಾಡ್ತೀನಿ. ನೀನ್ ಮಾತಾಡಿದ್ರೆ ನಮ್ಮ ಮನೇಲಿ ಸಮಸ್ಯೆ ಆಗುತ್ತಮ್ಮ. ಗಂಡ ಹೆಂಡತಿ ಚೆನ್ನಾಗದೇವಿ, ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡು. ಇನ್ನು ಅಗ್ರಿಮೆಂಟ್ ಆಗಿಲ್ಲಲ್ಲಮ್ಮ, ಬೇರೆ ಮನೆ ನೀನ್ ನೋಡ್ಕೋ, ತಗೋ. ಅಯ್ಯೋ ಹರಿ, ನೀವಿನ್ನ ಹೊರಟಿಲ್ವಾ? ಮೇಡಮ್, ಅದು ಒಂದು ಫೋನ್ ಕಾಲ್ ಬಂತು, ಅದಕ್ಕೆ ಮಾತಾಡ್ತಿದ್ದೆ. ನೀವೇನು ಬಂದ್ಬಿಟ್ರಿ? ಹೇಳಿ ಮೇಡಮ್, ಏನಾದ್ರು ಬಿಟ್ಟು ಹೋಗಿದ್ರಾ? ಏನೂ ಇಲ್ಲ. ಮತ್ತ್ಯಾಕೆ ಬಂದ್ರಿ? ನನ್ನ ನೋಡಕ್ಕ? ಮನೆ ಕೊಡಲ್ಲ ಅಂತ ವಾಪಸ್ ಕಳ್ಸಿದ್ರು. ಓ ಮೈ ಗಾಡ್, ಯಾಕಂತೆ? ನೆನ್ನೆ ಟೋಕನ್ ಅಡ್ವಾನ್ಸ್ ತಗೊಂಡು ಮನೆ ಇದೆ ಬನ್ನಿ ಅಂದ್ರು, ಇವತ್ ನೋಡಿದ್ರೆ ಮನೆನೇ ಇಲ್ಲ ಅಂತಿದ್ದಾರೆ. ಅಯ್ಯೋ ಅಯ್ಯೋ, ಏನ್ ಮೇಡಮ್ ಹಿಂಗಾಗೋಯ್ತು? ನೋಡಿ, ನಾನು ಇಲ್ಲೇ ಇದ್ದಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲಾಂದ್ರೆ ಪಾಪ ನೀವೇನ್ ಮಾಡ್ತಿದ್ರಿ? ನನಗ್ಯಾಕೋ ನಿಮ್ಮೇಲೆ ಡೌಟ್. ಏನೋ ನನ್ ಮೇಲ? ನಿಜ ಹೇಳಿ, ನೀವೇ ಏನೋ ಪ್ಲಾನ್ ಮಾಡಿ ಅವ್ನಂಗ್ ಮನೆ ಕೊಡ್ದೇವ್ರಾಗ ಮಾಡಿದಿರ ತಾನೆ? ಮೇಡಮ್, ಶುದ್ಧ ಮನಸ್ಸಿನ ಮುಗ್ಧ ಹುಡುಗರಿ ನಾನು. ನಾನೇ ನಿಮ್ ಜೊತೆ ಬಂದು ಬಾಯ್ ಹೇಳಿ ಕಳ್ಸಿದ್ನಲ್ಲ, ನನ್ ಮೇಲೆ ಹೆಂಗ್ರಿ ಡೌಟ್ ಪಡ್ತೀರಾ ನೀವು? ನನ್ ಜೊತೆನೆ ಬಂದು ಆರಾಮಾಗಿ ಟಾಟಾ ಮಾಡಿ ಕಳ್ಸಿದ್ರಲ್ಲ, ಅದಕ್ಕೆ ಡೌಟ್ ಬರ್ತಿರೋದು. ಅಷ್ಟೇ ಅಲ್ಲ, ಅದೇಂಗ್ ನಾನ್ ನಿಮ್ಗೆ ರೂಟ್ ಹೇಳೋಕ್ಕೂ ಮುಂಚೆನೆ ಅಷ್ಟ್ ಕರೆಕ್ಟ್ ಆಗಿ ನಾನು ಇಲ್ಲಿ ಕರ್ಕೊಂಡ್ ಬಂದ್ರಿ ನೀವು? ನಾನ್ ಇಲ್ಲೇ ಮನೆ ನೋಡಿರೋದು ಅಂತ ನಿಮ್ಗೆ ಹೇಗ್ ಗೊತ್ತು? ಹೇಳಿ ಸರ್, ನಿಮ್ನೆ ಕೇಳ್ತಿರೋದು. ರೇ, ಈ ಏರಿಯಾ ಎಲ್ಲ ನಮ್ಗೇನು ಹೊಸ್ದು ಅಂತ ಅನ್ಕೊಂಡಿದೀರಾ? ನಾನು ಅವಾಗ್ಲೇ ಹೇಳಿಲ್ವಾ ಅಂಗೈ ರೇಖೆ ತರ ಅಂತ? ನಿಮ್ ಅಂಗೈ ರೇಖೆ ನಿಮಗ್ ಪರಿಚಯ ಇದ್ರೆ ಓಕೆ, ಆದ್ರೆ ನನ್ನ ಅಂಗೈ ರೇಖೆನೂ ಗೊತ್ತಿದೆಯಲ್ಲ ನಿಮ್ಗೆ. ಅದೇ ರೀ ಹರಿ ಸ್ಪೆಷಾಲಿಟಿ. ನಮ್ಗೆ ಯಾರು ಇಷ್ಟನೋ ಅವ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋದೆ ನಮ್ ಗುಣ.
ನಾನೊಬ್ಬ ಡ್ರೈವರ್ ಕಣ್ರಿ. ಗೇರ್ ಹಾಕಿ ಸ್ಟೇರಿಂಗ್ ಹಿಡಿತಾ ಇದ್ದಂಗೆ ಯಾವ್ಯಾವ ಏರಿಯಾ ಎಲ್ಲೆಲ್ಲಿದೆ ಏನು ಎತ್ತ ಅಂತ ಎಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಕಣ್ಣು ಮುಚ್ಕೊಂಡು ಗಾಡಿ ಓಡಿಸು ಅಂದ್ರೂ ಅದಕ್ಕೂ ನಾನು ರೆಡಿ. ಹಾ ನೋಡಿ, ಇವಾಗ ನಾನು ನಿಮ್ಮನ್ನ ಏರಿಯಾಗೆ ತಂದ್ಬಿಟ್ಟೆ ಅಲ್ವಾ? ನೀವು ನೋಡಿದ ಮನೆಗೋ ಇಲ್ಲ ಮನೆ ಮುಂದೆನೋ ಕರ್ಕೊಂಡೋಗ್ಬಿಟ್ನಾ? ಇಲ್ಲ ತಾನೇ? ನಾನೇನಾದ್ರೂ ಹಂಗೆ ಮಾಡಿದ್ರೆ ನೀವು ಅನುಮಾನ ಪಡೋದ್ರಲ್ಲಿ ಒಂದು ಅರ್ಥ ಇದೆ. ನಂಬಿಕೆ ಬರ್ತಿಲ್ಲ ಅಲ್ವಾ? ನಿಮ್ ಕಣ್ಣಲ್ಲೇ ನನ್ನ ಮೇಲೆ ಅನುಮಾನ ಪಟ್ಟು ನನ್ನ ಅವಮಾನ ಮಾಡ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹರಿ ಯಾವ್ದನ್ ಬೇಕಾದ್ರೂ ಸಹಿಸ್ತಾನೆ, ಆದ್ರೆ ಇದನ್ನ ಮಾತ್ರ ಸಹಿಸಲ್ಲ. ಬನ್ನಿ, ನಿಮ್ಗೆ ಅದೇನ್ ಡೌಟ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಬನ್ನಿ, ಓನರ್ ಹತ್ರನೇ ಕೇಳಿಸ್ತೀನಿ, ಬನ್ರಿ. ಅದೆಲ್ಲ ಏನು ಬೇಡ ರೀ, ಈ ಸಾಲ ಅನುಮಾನ ಇವೆರಡನ್ನು ಬೇಗ ಕ್ಲಿಯರ್ ಮಾಡ್ಕೊಬೇಕು. ದೊಡ್ಡವ್ರು ಹೇಳಿದಾರೆ ತಾನೆ. ಬನ್ನಿ ಬನ್ನಿ, ಮನೆ ಎಲ್ಲಿ ಅಂತ ತೋರಿಸಿ ನಾನು ಮಾತಾಡ್ತೀನಿ. ಬನ್ನಿ ಬನ್ರಿ, ನೀವು ಬನ್ನಿ, ನಾನು ನೋಡ್ಕೋತೀನಿ. ಬನ್ನಿ, ಬನ್ರಿ. ಈ ಮನೆನಾ ವಿಚಾರಿಸ್ಕೊಂಬತ್ತೀನಿ. ಏ ಈ ಮನೆ ಅಲ್ಲ. ಇದಾ? ಯಾರ್ಯಾದು? ತೆಗಿರಿಲ್ಲ ಬಾಗ್ಲು. ರೀ, ಈ ಮನೆ ಅಲ್ಲ, ಆ ಮನೆ. ಆ ಮನೆನಾ? ಬನ್ನಿ ಬನ್ನಿ ಬನ್ನಿ. ಯಾರಿದ್ದೀರಾ? ಯಾರದು? ನಮಸ್ಕಾರ ಸರ್. ಅದು ಇವ್ರು ನಮ್ಮ ವೈಫ್. ಅವ್ರು ನಿಮ್ಮ ಹತ್ರ ಕೇಳಿದ್ರಾ? ಏನ್ ಸರ್, ಇವ್ರಿಗೆ ನಿನ್ನೆ ಮನೆಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ, ಇವಾಗ ಕೊಡಲ್ಲ ಅಂತ ಹೇಳ್ತಿದ್ದೀರಂತ. ಇವನೇನ್ ಡವ್ ಮಾಡ್ತಾನಪ್ಪ. ನೈಫ್ ನಟರಾಜನ್ ಕಡೆ ಇವನು ಎಲ್ಲ ದಗಲ್ಪಾಜಿ ಕೆಲಸ ಕಲ್ತಿರ್ತಾನೆ. ಯಾಕೆ ಸರ್, ಏನಾದ್ರು ಪ್ರಾಬ್ಲಮ್ ಆಯ್ತಾ? ಅದು ನನಗೆ ಮನೆ ಕೊಡೋದಕ್ಕೆ ಇಷ್ಟ ಇಲ್ಲ. ಅದನ್ನ ಮುಂಚೆನೆ ಹೇಳ್ಬೇಕು ತಾನೆ. ಅವ್ರ ಬ್ಯಾಗ್ ತಂದ ಮೇಲೆ ಹೇಳಿದ್ರೆ ಅವ್ರ ಮುಂದಿನ ಕತೆ ಏನ್ ಸರ್? ನೋಡಿ, ದೇವ್ರು ಮನುಷ್ಯನಿಗೆ ಒಂದೇ ನಾಳಿಗೆ ಕೊಟ್ಟಿರೋದು, ಮಾತ್ ಯಾವತ್ತೂ ಒಂದೇ ಆಗಿರ್ಬೇಕು. ಸತ್ಯದ ದಾರಿ ಕಷ್ಟ ಇರ್ಬೋದು, ಅದೇ ಅದ್ರಲ್ಲಿ ಸುಖ ಇರುತ್ತೆ. ಸುಳ್ಳಿನ ದಾರಿ ಏರೋಪ್ಲೇನ್ ತರ ಹಾಯಾಗಿರ್ಬೋದು, ಆದ್ರೆ ಯಾವತ್ತು ಯಾವಾಗ ಎಲ್ಲಿಗೆ ಬೀಳುತ್ತೆ ಎಲ್ಲಿಗೆ ಬಿಡಿಯುತ್ತೆ ಹೇಳಕ್ಕಾಗ. ಏನ್ ಕಿಲಾಡಿ ಇವನು, ಹೆಂಡ್ತಿನ ಹೇಗ್ ಬಕ್ರ ಮಾಡ್ತಿದ್ದಾನೆ. ಬನ್ನಿ ಮೇಡಮ್, ಬೆಂಗಳೂರಲ್ಲಿ ಇವ್ರೊಬ್ರದೇನ ಅರಮನೆ, ಎಷ್ಟೊಂದು ಮನೆಗಳಿದೆ. ಬನ್ನಿ ಹೋಗಿ ನೋಡೋಣ. ಬನ್ನಿ ಬನ್ನಿ. ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ ಸರ್? ಇವ್ರಿಗೆ ನಾನ್ ನಿನ್ನೆ ನಿಮ್ಮ ಹತ್ರ ಬಂದು ಇವ್ರಿಗೆ ಮನೆ ಕೊಡಬೇಡಿ ಅಂತ ಹೇಳಿದೆ ಅಂತ ಒಂದು ಡೌಟ್ ಇದೆ. ಹೌದಾ ಸರ್? ಹೇಳಿ, ನಿಜನ ಹೇಳಿ. ನಾನೇನಾದ್ರು ನಿನ್ನೆ ಬಂದಿದ್ನಾ? ಹೇಳಿ ಸರ್, ಹೇಳಿ. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನನಗೆ ಮನೆ ಕೊಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಕೊಡ್ಲಿಲ್ಲ. ಅಲ್ಲ, ಇದಕ್ಕೂ ಮುಂಚೆ ನನ್ನನ್ನು ಯಾವತ್ತಾದ್ರೂ ನೀವು ನೋಡಿದ್ದೀರಾ? ಇಲ್ಲ, ಇವತ್ತೇ ನೋಡ್ತಿರೋದು. ಯಾರು ನೀನು? ನೋಡಿದ್ರಾ, ನಾನು ಯಾರು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ನನ್ನಂತವ್ರ ಮೇಲೆ ಅನುಮಾನ ಪಡ್ತೀರಪ್ಪ ಮಾಡಿ. ಹೋಗ್ಲಿ ಬಿಡಿ, ಬನ್ನಿ ಹೋಗೋಣ. ಅಲ್ಲ, ಅದು ಡೌಟ್ ಕ್ಲಿಯರ್ ಡೌಟ್ ಕ್ಲಿಯರ್ ಆಯ್ತು. ಆಯ್ತು, ಇನ್ನೊಂದ್ಸಲ ಲಾಸ್ಟ್. ಬೇಡ, ಬನ್ನಿ. ಇರ್ರಿ, ಆಯ್ತು, ಬರ್ತೀನಿ, ಬ್ಯಾಗ್ ತಗೊಂಡ್ಬರ್ತೀನಿ. ಅವನ್ ಮುಖನಲ್ಲೇ ಪಂಚರ್ ಮಾಡ್ಬಿಡ್ತಿದ್ದೆ, ನೀವೇ ತಡೆದಿದ್ದು. ಯಾಕೆ ತಡೆದ್ರಿ? ಅವ್ರ ಏನ್ ಕೇಳಿದ್ರು ಕೇಳಿಸ್ಕೊಂಡ್ರಾ? ಹಸ್ಬೆಂಡ್ ಅಂತ ಕೇಳಿದ್ರು. ಹ್ಞೂ ಅಂತ ನಿಜ ಹೇಳಿದ್ರೆ ಆಗೋಗಿರೋದು. ಏನ್ ನಿಮ್ ಗಂಟೆನ ಹೋಗ್ತಿತ್ತು? ಪಾಪ ರೂಮ್ ಕೊಡ್ತಿದ್ದ ಅವನು. ಅಯ್ಯೋ, ನಮ್ ಹಸ್ಬೆಂಡ್ ಯಾವ್ದೋ ಬೇರೆ ಊರಲ್ಲಿ ಇದಾರೆ ಅಂತ ಆಲ್ರೆಡಿ ಹೇಳಿದ್ದೆ. ಯಾಕಾಗಿ ಹೇಳಿದ್ರಿ? ಯಾಕೆ ಅಂದ್ರೆ ಇಲ್ಲೇ ಇದಾರೆ ಅಂತ ಹೇಳಿದ್ರೆ ಎಲ್ಲಿದ್ದಾರೆ, ಏನ್ ಮಾಡ್ತಾರೆ, ಕರ್ಕೊಂಡ್ ಬನ್ನಿ, ಈ ತರ 1000 ಪ್ರಶ್ನೆ ಮಾಡೋರಲ್ವಾ. ನಿಜಾನೇ ಹೇಳ್ಬೋದಿದ್ದಪ್ಪ. ಈ ಹೇಳಿದ್ರೆ ಏನ್ ನನ್ನ ಹುಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ ಬರ್ತಿದ್ರು? ಸುಮ್ನೆ ಯಾಕೆ ಅದೆಲ್ಲ ತಲೆ ಬಿಸಿ ಅಂತ ಹೇಳಿಲ್ಲ. ನಿಜ ಹೇಳಕ್ಕೆ ಮನ್ಸಿರ್ಲಿಲ್ಲ ಅಂತ ಅನ್ಸುತ್ತಲ್ಲ. ಸುಳ್ಳು ಹೇಳ್ದೆ ಬೇರೆ ದಾರಿ ಇರ್ಲಿಲ್ಲ. ಇರಿ, ಏನೋ ಹೇಳಿದ್ರಿ, ಸಖತ್ತಾಗಿ ಹೇಳಿದ್ರಿ, ಇನ್ನೊಂದ್ಸಲ ಹೇಳಿ. ಸುಳ್ಳು ಹೇಳ್ದೆ ಬೇರೆ ದಾರಿ ಇರ್ಲಿಲ್ಲ ಅಂದೆ. ಏನೀಗ? ರೀ, ನೀವು ಮಾತ್ರ ದೇವಸ್ಥಾನದಲ್ಲಿ ಜೋರಾಗಿ ಗಂಟೆ ಬಾರಿಸ್ಬೋದು, ಅದು ದೇವ್ರಿಗೆ ಕೇಳಿಸುತ್ತೆ. ಅದೇ ನಾವು ನಿಧಾನಕ್ಕೆ ಗಂಟೆ ಬಾರಿಸಿದ್ರು ಭಕ್ತರಿಗೆ ತೊಂದರೆ ಆಗುತ್ತೆ. ಸೂಪರ್ ರೀ, ಸಖತ್ತಾಗಿದೆ ನಿಮ್ ನ್ಯಾಯ. ಏನ್ ಈ ಮಾತಿನ ಅರ್ಥ? ಸುಳ್ಳು ಹೇಳೋ ಅಧಿಕಾರನ ದೇವ್ರು ನಿಮಗ್ ಮಾತ್ರ ಕೊಟ್ಟಿದ್ದಾನ ಅಂತ ಕೇಳ್ದೆ. ನಾವೇನೋ ಚಿಕ್ಕ ಪುಟ್ಟ ಸುಳ್ಳು ಹೇಳ್ತೀವಪ್ಪ, ಅದಕ್ಕೆ ನೀವು ಚೇಳ್ ಕಚ್ಚದಂಗ ಆಡ್ತೀರಾ. ನೋಡಿ, ನಾನ್ ನಿಮ್ ತರ ಏನ್ ಸುಳ್ಳು ಹೇಳಿಲ್ಲ, ಓಕೆನಾ?
ಅವರು ಅರ್ಜೆಂಟಾಗಿ ತಾಳಿ ನೋಡ್ ಕೇಳಿದ್ರು, ಅದಕ್ಕೆ ಆಗ ಹೇಳ್ದೆ. ಅದೇ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ನೀವ್ ಏನ್ ಮಾಡಿದ್ರು ತಪ್ಪು ಅನ್ಸಲ್ಲ. ಅದೇ ನಾವು ನಿಮ್ ಒಳ್ಳೇದಕ್ಕೆ ಏನೇ ಮಾಡಿದ್ರು ಅದು ತಪ್ಪಾಗಿ ಕಾಣಿಸುತ್ತೆ ಅಲ್ಲ. ಇವಾಗ ನೀವ್ ಏನ್ ಹೇಳ್ಬೇಕು ಅಂತ ಇದ್ದೀರಾ ಅದನ್ನ ಹೇಳ್ಬಿಡಿ. ನಿಮ್ ಸಿಚುಯೇಷನ್ ಅಲ್ಲೇ ನಾನು ಒಂದ್ ಸುಳ್ಳು ಹೇಳಿದ್ದು ಅರ್ಥ ಆಯ್ತಾ? ಇವಾಗ ನಿಮ್ ಮನ್ಸಲ್ಲಿ ಏನಿದೆ? ಹಳೆದೆಲ್ಲ ತೆಗ್ದು ಬೀದಿಲ್ಲ ನಂಗೆ ಅವಮಾನ ಮಾಡ್ಬೇಕು ಅಂತನಾ? ಆ ತರ ಎಲ್ಲ ಕಲ್ಮನ್ಸ್ ನಮ್ದಲ್ಲಪ್ಪ. ಮತ್ ಸುಮ್ನೆ ಇದ್ಬಿಡಿ, ಈ ವಿಷಯನ ಇಲ್ಗೆ ಬಿಡ್ಬೋದಲ್ವಾ? ಆಯ್ತು ಬಿಡಿ. ನೀವು ಸುಳ್ಳು ಹೇಳಿದ್ರೆ ಸನ್ಮಾನ, ನಾವು ಸುಳ್ಳು ಹೇಳಿದ್ರೆ ಅವಮಾನ. ಚೆನ್ನಾಗಿದೆ. ಹಾ ಏನು? ಸರಿ, ಇವಾಗ ಮನೆಗೆ ಹೋಗೋಣ. ಇಲ್ಲ, ನಾನ್ ಮನೆಗ್ ಬರಲ್ಲ. ಓ, ಬೇರೆ ಮನೆ ನೋಡ್ತೀರಾ? ಮತ್ತೆಲ್ಲಿಗೆ ಹೋಗ್ತೀರಾ? ಗೊತ್ತಿಲ್ಲ. ರೀ, ಸುಮ್ನೆ ಬನ್ನಿ. ಯಾಕೆ? ಎಲ್ರಿಗೂ ಮನೆ ಬಿಟ್ಟು ಹೋಗ್ತಿದೀನಿ ಅಂತ ಹೇಳ್ಬಿಟ್ಟು ಬಂದಿದೀನಿ. ಈಗ ವಾಪಸ್ ಹೋದ್ರೆ ಚೆನ್ನಾಗಿರತ್ತಾ? ಓಹೋ, ಅದಾ ನಿಮ್ ಪ್ರಾಬ್ಲಮ್ಮು. ರೀ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನಿದ್ದೀನಿ, ಏನು ಆಗಲ್ಲ. ನೀವ್ ವಾಪಸ್ ಮನೆಗೆ ಬಂದ್ರೆ ಎಲ್ರು ಖುಷಿ ಪಡ್ತಾರೆ. ನಿಮ್ಗೆ ಗೊತ್ತಲ್ಲ, ನಮ್ದು ಗಂಧದ ಗುಡಿ ಫ್ಯಾಮಿಲಿ. ನಮ್ದವ್ರಿಗೆ ಕೊರಳಾಗ್ತೀವಿ ಹೊರತು ಹುರುಳಾಗಲ್ಲ, ತಿಳ್ಕೊಳ್ಳಿ. ಅದ್ಗೆ ಅದ್ಗೆ ನಿಮ್ಗೋಸ್ಕರ ಏನೋ ತಗೊಬಂದಿದ್ದೀನಿ, ಬೇಗ ಬನ್ನಿ. ಅಣ್ಣ, ಅಪ್ಪ, ಅದ್ಗೆ ಇವತ್ತು ಎಕ್ಸಾಮ್ ಸೂಪರ್ ಆಗಿ ಬರ್ದಿದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದನೆ. ನಿಮ್ಗೋಸ್ಕರ ಐಸ್ ಕ್ರೀಮ್ ತಗೊಬಂದಿದ್ದೀನಿ, ಬನ್ನಿ. ಮೈ, ಎಕ್ಸಾಮ್ ಮುಗಿತೇನೋ? ಚೆನ್ನಾಗಿ ಬರ್ದ? ಇನ್ನು ಎಷ್ಟು ಎಕ್ಸಾಮ್ ಇದೆ? ಇನ್ನೂ ಇದೆ ಅಣ್ಣ. ಅದ್ಗೆ ಅಲ್ಲಿ ಅದ್ಗೆ ಬೇಗ ಬನ್ನಿ, ಐಸ್ ಕ್ರೀಮ್ ಕರ್ಗೋಗುತ್ತೆ. ಐಸ್ ಕ್ರೀಮ್ ತಂದಿದ್ಯೇನೋ? ಎಲ್ಲಿ ನನಗೊಂದು ಕೊಡು. ಅಣ್ಣ, ನೀನು ಕೊಡ್ದೆ ನಾವು ತಿಂತೀವ? ಅದ್ಗೆ ಬರ್ಲಿರು, ಒಟ್ಟಿಗೆ ಎಲ್ರು ತಿನ್ನೋಣ. ಅದ್ಗೆ ಅದ್ಗೆ ಯಾಕಣ್ಣ ಅದ್ಗೆ ಎಷ್ಟು ಕೂಗಿದ್ರು ಬರ್ತಾನೆ ಇಲ್ಲ? ರೂಮಲ್ಲಿ ಇದ್ದಾರ ಇಲ್ವಾ? ಇರು, ನಾನೇ ನೋಡ್ತೀನಿ. ಮಯೂರ. ಅಣ್ಣ, ಯಾಕಣ್ಣ ಮೈ ಅದಕ್ಕೆ ಬಗ್ಗೆ ಕೇಳಿದ್ರು ನಿನ್ ಮಾತು ಮರೆಸ್ತಾ ಇದ್ಯಾ? ಅದಕ್ಕೆ ಮನೇಲಿಲ್ವಾ? ಅದ್ಗೆ ನಿಮ್ಗೋಸ್ಕರ ಏನೋ ತಗೊಬಂದಿದ್ದೀನಿ. ಅದ್ಗೆ ಮೈ, ಅದ್ಗೆ ರೂಮಲ್ಲೂ ಇಲ್ಲ, ಬ್ಯಾಗು ಕಾಣಿಸ್ತಿಲ್ಲ. ಅಂದ್ರೆ ಮೈ, ಅಣ್ಣ, ಅದ್ಗೆ ಇಲ್ಲ ಅಣ್ಣ. ಮೈ, ನಾನು ಹೇಳಕ್ ಕೇಳು. ಎಕ್ಸಾಮ್ ಹೇಗ್ ಮಾಡ್ದೆ? ಚೆನ್ನಾಗಿ ಬರ್ದೆ ಅಲ್ವಾ? ಅಯ್ಯೋ, ಅದ್ ಬಿಡೋಣ, ಅದು ಇವಾಗ ಇಂಪಾರ್ಟೆಂಟಾ? ಅಲ್ಲಿ ಅದ್ಗೆ ಬಟ್ಟೆ, ಅವ್ರ ಡ್ರೆಸ್ಸು, ಅವ್ರ ಬ್ಯಾಗು ಏನು ಕಾಣಿಸ್ತಿಲ್ಲ. ಎಲ್ಲೋದ್ರಣ್ಣ ಅದ್ಗೆ? ಅಣ್ಣ, ನಿಜ ಹೇಳಣ್ಣ, ಏನಾಯ್ತು ಅಣ್ಣ? ಅದಕ್ಕೆ ಏನಾದ್ರು ಮನೆ ಬಿಟ್ಟು ಹೋದ್ರ? ಏಯ್, ಅವರೆಲ್ಲ ಹೋಗ್ತಾರೆ, ಬರ್ತಾರೆ ಕಣ. ಮತ್ತ ಅದಕ್ಕೆದು ಒಂದ್ ವಸ್ತುನು ಕಾಣಿಸ್ತಿಲ್ಲ ಅಂದ್ರೆ ಏನಣ್ಣ ಅರ್ಥ? ಅದ್ಗೆ ವಾಪಸ್ ಅವ್ರ ಮನೆಗೆ ಹೊಟ್ಟೋದ್ರ? ಬೆಳಗ್ಗೆ ತಾನೇ ನನಗೆ ಆಶೀರ್ವಾದ ಮಾಡಿದ್ರಲ್ಲ ಅಣ್ಣ, ಎಲ್ಲೋದ್ರಣ್ಣ? ಅಪ್ಪ ಏನಾದ್ರು ಹೇಳಿದ್ನಾ? ಹರಿ ಜೊತೆನೆ ಏನೋ ಆಗಿರತ್ತೆ. ಯಾಕಣ್ಣ ಸುಮ್ನಿದ್ಯಾ? ಏನಾದ್ರು ಮಾತಾಡೋಣ. ಮೊದ್ಲಿಂದ ನಾನು ನಿನ್ನ ನೋಡ್ತಾ ಇದ್ದೀನಿ ಅಣ್ಣ, ಯಾವಾಗ್ಲೂ ಹರಿ ಜೊತೆ ಗುಟ್ಗುಟ್ಟಾಗಿ ಮಾತಾಡ್ತಾ ಇರ್ತೀಯ.
ಏನಣ್ಣ ನಡೆಸ್ತಿದ್ಯಾ ನೀನು? ನಮ್ಮಿಬ್ರಿಂದ ಏನಣ್ಣ ಮುಚ್ಚಿಡ್ತಿದ್ಯಾ? ಏನ್ ವಿಷಯ ಅಂತ ಹೇಳೋಣ. ಕಂಟಿ ಅಣ್ಣ ಹೇಳಿದ್ ನಿಜನ ಅಣ್ಣ? ಅದಕ್ಕೆ ಯಾಕಣ್ಣ ಮನೆ ಬಿಟ್ಟೋದ್ರು? ನಾವೇನ್ ಪಾಪ ಮಾಡಿದೀವಣ್ಣ? ಆ ದೇವ್ರ ಅಮ್ಮನ್ ಪ್ರೀತಿನೂ ಕಿತ್ಕೊಂಡ, ಇವಾಗ ಅತ್ಗೆ ಪ್ರೀತಿನೂ ಇಲ್ಲ. ಏನ್ ಜೀವನ ಅಣ್ಣ ನಮ್ದು? ಯಾಕೆ ಬದುಕಿರ್ಬೇಕು ನಾವು? ಹಾಗೆಲ್ಲ ಹೇಳ್ಬೇಡ ಮಹಿ. ಈಗ ನಾನು ಹೇಳೋ ವಿಷಯ ನೀನ್ ಕೇಳಿದ್ರೆ ಪ್ಲೀಸ್ ಅಣ್ಣ, ಅತ್ಗೆ ಬರಲ್ಲ ಅಂತ ಮಾತ್ರ ಹೇಳ್ಬೇಡ. ಮಹಿ, ಈಗ ನಾನು ನಿಜ ಹೇಳಲಿಲ್ಲ ಅಂದ್ರೆ ತಪ್ಪಾಗತ್ತೆ ಕಣೋ. ಅಣ್ಣ ಹೇಳಣ್ಣ ಅಂತದ್ದು. ಅದು ಹರಿರಿದ್ದ ಚಂದನ ನಿಜವಾಗ್ಲು ಮಂತ್ರ ಅದ್ಗೆ ನೀವೆಲ್ಲೋಗಿದ್ರಿ? ಬ್ಯಾಗ್ ಎಲ್ಲ ತಗೊಂಡು ಎಲ್ಲೋಗಿದ್ರಿ ಅದ್ಗೆ? ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಅದು ಮೈ ಅದು ಮಯಿ, ನಮಗೆ ಮದುವೆ ಆಗಿ ತುಂಬಾ ದಿನ ಆಗಿತ್ತು ನೋಡು. ಮನೇಲಿ ಬೇರೆ ಇವ್ರಿಗೆ ಬೋರ್ ಆಗ್ತಾ ಇತ್ತು, ಟಿವಿ ಬೇರೆ ಸರಿ ಇರ್ಲಿಲ್ಲ ನೋಡು. ಅದಕ್ಕೆ ನಿಮ್ಮ ಅದಕ್ಕೆ ಹನಿಮೂನ್ ಪ್ಲಾನ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಟಿಕೆಟ್ ಬುಕ್ ಮಾಡೋಣ ಅಂತ ಹೋಗಿದ್ವಿ. ಟಿಕೆಟ್ ಬುಕ್ ಮಾಡಕ್ಕೆ ಬ್ಯಾಗ್ ತಗೊಂಡು ಹೋಗ್ಬೇಕಾ? ಅದು ಬಸ್ ಸಿಕ್ಕಿದ್ರೆ ಹಂಗೆ ಹೋಗ್ಬೋದಿತ್ತು. ಇವಾಗೆಲ್ಲ ಫುಲ್ ಆಗಿದೆಯಂತೆ, ಟಿಕೆಟ್ ಸಿಕ್ಲಿಲ್ಲ. ಅದಕ್ಕೆ ವಾಪಸ್ ಕರ್ಕೊಂಡು ಬಂದೆ. ಅದೇನು ಅಷ್ಟು ಸಡನ್ ಆಗಿ ಡಿಸೈಡ್ ಮಾಡಿದ್ದು? ನನಗೇನು ಗೊತ್ತು, ಇವರು ಹೇಳಿದ್ರು, ನಾನು ಓಕೆ ಅಂದೆ ಅಷ್ಟೇ. ನಿನಗೇನಾದ್ರೂ ಅಷ್ಟು ಡೌಟ್ ಇದ್ರೆ ಅವ್ರೇ ಕೇಳು. ಅಯ್ಯೋ ನೀನ್ ಸುಮ್ನಿರಣ್ಣ. ಅಣ್ಣ ನೀನ್ ಬ್ಯಾಗ್ ಕೊಡೋಣ, ನಾನು ಒಳಗಿಡ್ತೀನಿ. ಮೈ ಅದಿರ್ಲಿ, ನೀನ್ ನಂಗೆ ಐಸ್ ಕ್ರೀಮ್ ತರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಅದು ಅದ್ಗೆ ನೀವು ಮನೇಲೆಲ್ಲೂ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಬೇಜಾರಲ್ಲಿ ಐಸ್ ಕ್ರೀಮ್ ಕೆಳಗ್ ಬಿದ್ದೋಯ್ತು. ಸಾರಿ ಅದ್ಗೆ, ಇವಾಗ ಓಡಕ್ ತಗೊಬಂದ್ಬಿಡ್ತೀನಿ. ಹಾ ಹೇ ಬೇಡ ಬೇಡ, ನಾನ್ ಸುಮ್ನೆ ಕೇಳ್ದೆ. ಅಯ್ಯೋ ಇರಿ ಅದ್ಗೆ, 5 ನಿಮಿಷ ಓಡೋಕ್ ತಂದ್ಬಿಡ್ತೀನಿ. ನೀನ್ ಅವಾಗ್ಲೇ ಏನೋ ಹೇಳಕ್ ಬಂದು ಸುಮ್ನಾಗ್ಬಿಟ್ಟೆ. ಏನ್ ಹೇಳೋಣ? ಅದನ್ನ ನಾನು ಹೇಳ್ತೀನಿ. ಬೆಳಗ್ಗೆ ನೀನು ನಿಮ್ಮ ಮದ್ಕೆ ಹತ್ರ ಬ್ಲೆಸ್ಸಿಂಗ್ ತಗೊಂಡು ಫೀಲ್ ಮಾಡ್ಕೊಂಡು ಹೋದಲ್ಲಪ್ಪ, ಅವಾಗ ನಿಮ್ಮ ಮದ್ಕೆಗೆ ನಿಂತರ ಒಂದು ಮಗು ಬೇಕು ಅಂತ ಸಡನ್ ಆಗಿ ಹನಿಮೂನ್ ಪ್ಲಾನ್ ಮಾಡ್ಬಿಟ್ವಿ. ಅದನ್ನ ಅಣ್ಣ ನಿನ್ನ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅಲ್ವಣ? ಒಳ್ಳೆ ಪ್ಲಾನೇ ಮಾಡಿದೀರಾ. ಸರಿ, ನಾನು ಹೋಗಿ ಅದ್ಗೆ ಐಸ್ ಕ್ರೀಮ್ ತಗೋಬರ್ತೀನಿ. ಅಣ್ಣ ಬರೋಣ. ನೀನು ಒಳಗೆ ಹೋಗಮ್ಮ, ಹೋಗು. ಯಾಕಣ ಅಣ್ಣ? ಅಯ್ಯೋ ಯಾಕಣ? ಲೇ, ನೀನ್ ಬರೋದೊಂದು ಸ್ವಲ್ಪ ತಡ ಆಗಿದ್ರು ಎಷ್ಟು ದೊಡ್ಡ ಎಡವಟ್ಟಾಗಿರೋದು ಗೊತ್ತೇನೋ? ಅಲ್ಲ ಕಣೋ, ಮನೆ ಸಿಕ್ತು ಅಂತ ಹೋಗಿ ಹಾಗೆ ಯಾಕೋ ವಾಪಸ್ ಕರ್ಕೊಂಡ್ ಬಂದಿದ್ಯಾ? ಅಣ್ಣ ಅಣ್ಣ, ತಲೆ ತುಂಬಾ ಸಿಡಿತಿದೆ, ಒಂದ್ ಲೋಟ ಟೀ ಸಿಗತ್ತಾ? ಸರಿ ಮಾಡ್ಕೊಡ್ತೀನಿ. ಮನೆ ವಿಷಯ ಏನಾಯ್ತಮ್ಮ? ಸಿಕ್ಕಿಲ್ಲ ಅಣ್ಣ. ನೆನ್ನೆನೆ ಸಿಕ್ಕಿತ್ತಲ್ಲಮ್ಮ.
ನಿನ್ನೆವರೆಗೂ ಕೊಡ್ತೀನಿ ಅಂತಿದ್ದವರು ಇವತ್ತು ಸಡನ್ ಆಗಿ ಆಗಲ್ಲ ಅನ್ಬಿಟ್ರು. ಅಯ್ಯಯ್ಯೋ, ಅದು ಹೇಗೆ? ಆ ಟೋಕನ್ ಅಡ್ವಾನ್ಸ್ ಇಸ್ಕೊಂಡು ಒಂದೇ ದಿನದಲ್ಲಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಈ ಅಣ್ಣನ್ಗೆ ಏನಾಗಿದೆ? ಚಂದನ ಮನೇಲಿ ಇರ್ಬೇಕು ಅನ್ಕೊಂಡಿದಾನ, ಬೇಡ ಅನ್ಕೊಂಡಿದಾನ? ಬಾಯಿ ತೆಗೆದ್ರೆ ಮನೆಯಿಂದ ಕಳ್ಸೋ ಮಾತಾಡ್ತಾನೆ. ಇವನ್ ಮನ್ಸು ಒಳ್ಳೆ ಉಪೇಂದ್ರ ಫಿಲ್ಮ್ ತರ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಅದೇ ಅಣ್ಣ ನಂಗೂ ಕನ್ಫ್ಯೂಷನ್ ಆಗ್ತಿರೋದು. ನಿನ್ನೆ ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಇವತ್ತು ಮಾತಿನ ದಾಟಿನೇ ಬದಲಾಗೋಗಿದೆ. ನೀನು ಒಬ್ಳಿಗೆ ಮನೆ ಕೊಡಲ್ಲ, ಅವ್ರ ವೈಫ್ನ ಕೇಳಬೇಕು, ನಿಮ್ಮ ಹಸ್ಬೆಂಡ್ ಎಲ್ಲಿ ಅಂತ ಏನೇನೋ ತಲೆ ತಿನ್ನೋ ಥರ ಪ್ರಶ್ನೆಗಳು ಕೇಳ್ಬಿಟ್ರು. ಅಣ್ಣ, ನಾನು ಮಾತಾಡಿ ನೋಡ್ದೆ, ಕಡ್ಡಿ ತುಂಡ್ ಮಾಡ್ದಂಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟ. ನಂಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಅದಕ್ಕೆ ಯಾಕಮ್ಮ ಬೇಜಾರಾಗ್ತೀಯ? ನೀನ್ ಇದೇ ಮನೇಲಿರು. ಮೊದಲು ಮನೆ ಇದೆ ಅಂತ ಹೇಳೋದು, ಆಮೇಲೆ ಇಲ್ಲ ಅಂತ ಅವಮಾನ ಮಾಡೋದು, ಇದೆಲ್ಲ ಯಾಕಮ್ಮ? ನಿನಗೆ ಸುಳ್ಳು ಹೇಳಿದ್ ಇವನ್ ತಾನೆ? ಇವನಂತ ಸೈಡ್ಗಿಡು. ಏನ್ ಮೂಲಲ್ಲಿರೋ ಪೊರ್ಕೆ ತರ ಹೇಳ್ತಾನೆ. ವೇಸ್ಟ್ ಮಾಡಿ ಕಣಮ್ಮ ಇವನು. ಬೀದಿಲ್ ಕಟ್ಟಾಳು, ಮನೇಲಿ ಕೂಲಿ ಆಳು ಅಂತ ಅನ್ಕೊಂಡ್ಬಿಡು, ಲೆಕ್ಕಕ್ಕೆ ತಗೋಬೇಡ. ನಿನ್ಗೆ ನಾವೆಲ್ಲ ಇಲ್ವೇನಮ್ಮ? ನಮಗೋಸ್ಕರನಾದ್ರೂ ನೀನ್ ಈ ಮನೇಲೇ ಇರಮ್ಮ. ನೆನ್ನೆ ಮೊನ್ನೆ ಬಂದಿರೋ ತಂಗಿ ಸೆಂಟಿಮೆಂಟ್ಗೆ ಒಡ ಹುಟ್ಟಿ ತಮ್ಮನ್ನೇ ಕಾಲ್ಕಸ ಮಾಡ್ಬಿಟ್ನಾ. ಇಲ್ಲಿ ನಿನ್ಗೇನು ತೊಂದರೆ ಆಗಲ್ಲಮ್ಮ. ಎಷ್ಟು ದಿನ ಬೇಕಾದ್ರೂ ನೀನ್ ಇಲ್ಲಿ ಆರಾಮಾಗಿರ್ಬೋದು. ಸುಮ್ಮನೆ ಬೇರೆ ಮನೆ ಅಂತೆಲ್ಲ ಹುಡ್ಕಕ್ ಹೋಗಿ ಕಷ್ಟಪಡಬೇಡ.